ನೋಡಿ ಇವತ್ತು ಹುಣಸೆಹಣ್ಣು ಚಿತ್ರಾನ್ನ ಮಾಡ್ತಾ ಇದೀವಿ. ಅದಕ್ಕೆ ಬೇಕಾಗುವ ಪದಾರ್ಥ ಒಂದು ಈರುಳ್ಳಿ, ಒಂದು 4 ಮೆಣಸಿನಕಾಯಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಕರಿಬೇವು, ಒಗ್ಗರಣೆ ಕಡಲೆಬೇಳೆ, ಸಾಸಿವೆ, ಉದ್ದಿನಬೇಳೆ, ಕೊತ್ತಂಬರಿ, ಹುಣಸೆಹಣ್ಣು, ಬೆಲ್ಲ. ಬನ್ನಿ ಇವಾಗ ಒಗ್ಗರಣೆ ಮಾಡೋದನ್ನ ತೋರಿಸ್ತೀವಿ. ಮೊದಲು ಸಾಸಿವೆ ಹಾಕಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಹಾಕಬೇಕು. ಹಸಿಮೆಣಸಿನಕಾಯಿ, ಕರಿಬೇವು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಬೇಕು. ಈರುಳ್ಳಿ ಹಾಕಬೇಕು. ಅರಿಶಿನ ಪೌಡರ್ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನೋಡಿ ಇವಾಗ ಹಿಂಗ್ ಹಾಕಬೇಕು, ಹಾಲು ಹಿಂಗು. ನೋಡಿ ಈ ಥರ ಆಗ್ತಾ ಇದೆ. ಇವಾಗ ಬೆಲ್ಲ ಹಾಕಿ. ನೋಡಿ ಹುಣಸೆಹಣ್ಣು ರಸ ಹಾಕಬೇಕು. ಕೊತ್ತಂಬರಿ ಹಾಕಬೇಕು. ಈಗ ಒಂದು 10 ನಿಮಿಷ ಬೇಯಕ್ಕೆ ಬಿಡಬೇಕು. ಈ ಥರ ನೋಡಿ ಇವಾಗ ಬೆಲ್ಲ ಕರಗ್ತಾ ಇದೆ. ನೋಡಿ ಇವಾಗ ಈ ರೀತಿ ಆಗ್ತಾ ಇದೆ. ಇದು ಹುಣಸೆಹಣ್ಣು ಚಿತ್ರಾನ್ನ ರೆಡಿಯಾಗಿದೆ. ಇವಾಗ ಇದಕ್ಕೆ ಅನ್ನ ಮಿಕ್ಸ್ ಮಾಡಬೇಕು. ಬನ್ನಿ ಅನ್ನ ಮಿಕ್ಸ್ ಮಾಡೋದನ್ನ ತೋರಿಸ್ತೀವಿ. ನೋಡಿ ಅನ್ನ ಕಲಿಸಿದ್ವಿ. ಹುಣಸೆಹಣ್ಣು ಚಿತ್ರಾನ್ನ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.